ನಮ್ಮ ಸೂರ್ಯಕಾಂತ್ ಬಿರಾದಾರ್ ದೊಡ್ಡ ಆಕಾಶವಾಣಿ ಕಲಾವಿದರು. ಸಂಗೀತ ಪರಿಕರದೊಳಗ ದಿಲೀಪ್ ದೇಸಾಯಿ, ಶರಣಪ್ಪ ಜಮಾದಾರ್ ಆಕಾಶವಾಣಿ ಕಲಾವಿದರಿಗೆ ಭಕ್ತಿಯ ಪ್ರೀತಿಯ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದವನ್ನು ಅರ್ಪಿಸಬೇಕು. ಈಗ ನೇರವಾಗಿ ವೇದಿಕೆ ಮೇಲೆ ವಿರ್ಶೆಟ್ಟಿ ಮಲ್ಶೆಟ್ಟಿ ಅವರು ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ವ್ಯವಸ್ಥೆಯಿದ್ದು, ಹೀಗಾಗಿ ಅವರು ಒಂದಿಷ್ಟು ಸ್ವಾಗತವನ್ನ ಮಾಡಿ ಅವರಿಗೆ ಭಕ್ತಿ ಅರ್ಪಣೆಯನ್ನು ಮಾಡಬೇಕಂತ ಹೇಳ್ತೇನೆ. ಸ್ವಾಗತ ಪಡ ಒಂದೆರಡು ಮಾತುಗಳು. ವಿರ್ಶೆಟ್ಟಿ ಮಲ್ಶೆಟ್ಟಿ ಸರ್ ಅವರಿಂದ ವೇದಿಕೆಯ ಆಚಾರ್ಯರಿಗೂ ಗಣ್ಯರಿಗೂ ಆಚಾರ್ಯ ದೇವೋ ಭವ ಮಾತೃದೇವೋ ಭವ ಸ್ವಾಗತ. ಬಾಗಿತ್ತಲೆ ಮುಗಿದ ಕೈಯಿಂದ ಭಕ್ತಿಯ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಇಂದಿನ ನಮ್ಮ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾ ಸಂಘದ 20ನೇ ವಾರ್ಷಿಕೋತ್ಸವ ಹಾಗೂ ಸಂಗೀತ ಸೌರಭ ಕಾರ್ಯಕ್ರಮದ ಒಂದು ಭವ್ಯವಾದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಟ್ಟಂತ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಗಣನಂತೆ ರುದ್ರಮುನಿ ಶಿವಾಚಾರ್ಯರು ಗವಿಮಠ ತ್ರಿಪುರ ಬಸವಕಲ್ಯಾಣ ಇವರ ಪವಿತ್ರ ಪಾದಕ್ಕೆ ಶರಣೆಂದು ಅವರಿಗೆ ಅತ್ಯಂತ ಸ್ವಾಗತ ಮತ್ತು ಸುಸ್ವಾಗತವನ್ನು ಘೋಷಿಸುತ್ತೇವೆ. ಅದೇ ರೀತಿಯಾಗಿ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾದಂಥ ಶ್ರೀ ಶರಣು ಸಲ್ಗರ್ ಶಾಸಕರು ಬಸವಕಲ್ಯಾಣ ಅವರಿಗೆ ತಮ್ಮೆಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಘನ ಉಪಸ್ಥಿತಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ ಸಿಂಗ್ ಮಾಜಿ ಸದಸ್ಯರು ವಿಧಾನ ಪರಿಷತ್ ಬೀದರ್ ಇವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಇಡೀ ಕರ್ನಾಟಕದ MD ನಿವೃತ್ತ ನಿರ್ದೇಶಕರು ಕರ್ನಾಟಕ ನೀರಾವರಿ ನಿಗಮ ಮಂಡಳಿ ಬೆಂಗಳೂರು ಇವರು ಮಲ್ಲಿಕಾರ್ಜುನ್ ಗುಂಗೆ ಅವರಿಗೆ ತಮ್ಮೆಲ್ಲರ ವತಿಯಿಂದ ಈ ಒಂದು ಭವ್ಯವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಜಾನಪದ ಇವತ್ತಿನ ದಿವಸ ಇಡೀ ಕರ್ನಾಟಕದ ಜಾನಪದ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ನಮ್ಮ ಬೀದರ್ ಜಿಲ್ಲೆಯ ವಿಜಯಕುಮಾರ್ ಸುನಾಲಿ ಅವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ನಮ್ಮ ದವಿ ಟ್ರಸ್ಟ್ ಮಠದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಬಿರಾದಾರ್ ಅವರು ಕೂಡ ಆಗಮಿಸಬೇಕಾಗಿದ್ದು ಪರೋಕ್ಷವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಇಡೀ ನಮ್ಮ ಬಸವ ಕಲ್ಯಾಣ ತಾಲೂಕಾ ಜಾನಪದ ಸಾಹಿತ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಬಸವರಾಜ್ ಬಿ ಸ್ವಾಮಿ ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ವೇದಿಕೆ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ಬಗಲೂರು ಗ್ರಾಮದ ನಮ್ಮ ಸಮಾಜ ಮುಖಂಡರು ಗೌರ ಕಕ್ಕಯ್ಯ ಸಮಾಜ ಮುಖ್ಯಸ್ಥರು ಶರಣರು ಅವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ರಾಮ್ ಶೆಟ್ಟಿ ತಟ್ಪಟ್ಟೆ ಮುಡಿಬಿಕರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಹಿರಿಯ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮೀಬಾಯಿ ಪಾಟೀಲ್ ಅವರು ಸಾಹಿತಿಗಳು ಅವರಿಗೂ ಕೂಡ ಕಾರ್ಯಕ್ರಮದ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಡಿವಾಳಯ್ಯ ಅಲ್ಲೂರು ತಬಲಾವಾದಕರು ವಿಶೇಷ ಸನ್ಮಾನಿತರು ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಕರ್ನಾಟಕ ಜಾನಪದ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ಶರಣಪ್ಪ ಕಿರ್ಜಿ ಅವರು ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಹಿರಿಯ ವರದಿಗಾರರಾಗಿರ್ತಕ್ಕಂಥ ಮಾರ್ತಾಂಡ್ ಜೋಶಿ ವಿಜಯವಾಣಿ ವರದಿಗಾರರು ಬಸವ ಕಲ್ಯಾಣ ಇವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ 20 ವರ್ಷದ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ ದೇಸಾಯಿ ಅವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಹಿರಿಯ ಕಲಾವಿದರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಶಾಸ್ತ್ರಿ ಗುಡಿಬಿಕರ್ ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ವೇದಿಕೆಯಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಖ್ಯಾತ ಸಂಗೀತ ಕಲಾವಿದರು ಈಗ ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಸೂರ್ಯಕಾಂತ್ ಬಿರಾದಾರ್ ಅವರಿಗೂ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ನಿರೂಪಣೆ ನಡೆಸಿಕೊಂಡು ಬಂದಿರತಕ್ಕಂಥ ಶ್ರೀ ರಮೇಶ್ ರಾಜೋಳಿ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಅಲ್ಗೋಡ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಂದಿನ ದಿವಸ ತಮ್ಮೆಲ್ಲರ ಕಲೆಯನ್ನು ಪ್ರದರ್ಶಿಸಲು ಮತ್ತು ಭಕ್ತಿಪೂರ್ವಕ
ತಾವು ಸೇವೆಯನ್ನು ಮಾಡಲು ಬಂದಿರತಕ್ಕಂಥ ವಿವಿಧ ಗ್ರಾಮದ ಸುಮಾರು 96 ಗ್ರಾಮದ ಕಲಾವಿದರು ಬಂದಿರಿ. ತಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮದ ವತಿಯಿಂದ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇವತ್ತಿನ ದಿವಸ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಹಿಂದೂಸ್ತಾನಿ ಸಂಗೀತ ಇರಬಹುದು, ಸುಗಮ ಸಂಗೀತವಿರಬಹುದು, ಕಥಾ ಕೀರ್ತನವಿರಬಹುದು, ತತ್ವಪದ ಸಂಗೀತ, ಜಾನಪದ ಸಂಗೀತ, ವಚನ ಸಂಗೀತ, ಗೀಗಿ ಪದ, ಚೌಡಿಕಿ ಪದ ಹಾಗೂ ಕಲಿಗಿತುರ ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ. ಇದಕ್ಕೆ ಹೊರತು ಮತ್ತು ಹೊರಗಡೆ ಮಾಡತಕ್ಕಂಥ ಕೋಲಾಟ, ಚಕ್ರಿ ಭಜನಿ, ಲೇಜಿಮು ಇವೆಲ್ಲ ತಾವೆಲ್ಲ ಆಯೋಜನೆ ಮಾಡ್ಕೊಂಡು ಬಂದಿರಿ. ಅದು ಮಧ್ಯಾಹ್ನ ವೇದಿಕೆ ಮುಗಿದ ನಂತರ ತಮ್ಮೆಲ್ಲರಿಗೆ ಅನುಕೂಲವಾಗಿರ್ತದೆ. ಅದಕ್ಕೆ ಅತಿಥಿಗಳು, ಶಾಸಕರು ಎಲ್ಲರೂ ಹೋಗೋರಿರ್ತಾರ. ಅದಕ್ಕೆ ಕೇವಲ ನಾನು 5 ನಿಮಿಷದಲ್ಲಿ ಒಂದು ಪ್ರಾಸ್ತಾವಿಕ ಮಾತನ್ನು ಆಡಿ ಮುಗಿಸುತ್ತೇನೆ. ಸನ್ಮಾನ್ಯ ಶಾಸಕರಲ್ಲಿ ನಮ್ಮದೊಂದು ಮನವಿ, ಎಲ್ಲಾ ಕಲಾವಿದರ ಪರವಾಗಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ಒಂದು ಸಂಸ್ಕೃತಿ ಭವನ ಆಗಬೇಕು, ಒಂದು ಕಲಾಗ್ರಾಮ ಆಗಬೇಕು. ನಮ್ಮ ಜಾನಪದ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಬೆಂಗಳೂರಿನ ಸದಸ್ಯರಾಗಿರ್ತಕ್ಕಂಥ ವಿಜಯಕುಮಾರ್ ಸುನಾರ್ ಅವರಿದ್ದಾರೆ, ವಿಜಯ್ ಸಿಂಗ್ ಸರ್ ಇದ್ದಾರೆ, ನಮ್ಮ ಮಲ್ಲಿಕಾರ್ಜುನ್ ಗೊಂಗೆ ಅವರಿದ್ದಾರೆ. ಅಪ್ಪ ಅವರ ನೇತೃತ್ವದಲ್ಲಿ, ಪೂಜ್ಯರ ನೇತೃತ್ವದಲ್ಲಿ ಸಲಗರ ಶಾಸಕರವರಿಗೆ ನಾವು ಮನವಿ ಪತ್ರ ಎಲ್ಲಾ ಕಲಾವಿದರು, ಇವತ್ತು 100 ಗ್ರಾಮದ ಕಲಾವಿದರು ಬಂದಿರಿ. ಸುಮಾರು 1,500 ಕಲಾವಿದರಿದ್ರಿ. ತಮ್ಮೆಲ್ಲರ ನೇತೃತ್ವದಲ್ಲಿ, ತಮ್ಮೆಲ್ಲರ ಪರವಾಗಿ ಈ ನಮ್ಮ ಬಸವ ಕಲ್ಯಾಣ ಕ್ಷೇತ್ರ ಚಾಲುಕ್ಯರ ಕಾಲದಿಂದಲೂ 12ನೇ ಶತಮಾನದ ಬಸವೇಶ್ವರ ಕಾಲದ ಹಾದಿಯಾಗಿ ಈವರೆಗೆ ಸಾಕಷ್ಟು ಕಲಾ ಸಂಸ್ಕೃತಿ ಬೆಳೆದುಕೊಂಡು ಬಂದು ಮತ್ತು ವಿಶ್ವಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪರಿಚಯ ಮಾಡಿಕೊಟ್ಟ ಇತಿಹಾಸವುಳ್ಳ ಪ್ರಸಿದ್ಧ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಬಯಲು ರಂಗ ಕಲಾವಿದರು, ನಾಟಕ ಕಲಾವಿದರು, ನೃತ್ಯ ಕಲಾವಿದರು, ಸಂಗೀತ ಕಲಾವಿದರು, ಭಜನಾ ಮಂಡಳಿ ಕಲಾವಿದರು ಹಾಗೂ ಇನ್ನು ಹಲವು 10 ಕಲಾವಿದರು ಇರ್ತಾರೆ. ಈ ಎಲ್ಲಾ ಕಲಾವಿದರಿಗೆ ಅವರವರ ಕಲಾ ಪ್ರದರ್ಶನಕ್ಕೆ ಒಂದು ಸಾಂಸ್ಕೃತಿಕ ಭವನ ಮತ್ತು ವಸತಿ ಗೃಹ ಮತ್ತು ಕಲಾಗ್ರಾಮ ಇವೆಲ್ಲದಕ್ಕಾಗಿ ಸುಮಾರು 3 ರಿಂದ 5 ಎಕರೆ ಸರ್ಕಾರಿ ಜಮೀನು ಹಾಗೂ 20 ಕೋಟಿ ಅನುದಾನ ಮಂಜೂರು ಮಾಡಿ ಸಂಸ್ಕೃತಿ ಭವನಕ್ಕೆ ತಾವು ಪ್ರಯತ್ನ ಪಟ್ಟು ಇದಕ್ಕೆ ಇಂಥ ಒಂದು ಐತಿಹಾಸಿಕ ತಾಣದಲ್ಲಿ ಯಶಸ್ವಿ ಮಾಡಿ ಕೊಡ್ತಾರೆ ಅಂತೇಳಿ ತಾವೆಲ್ಲರೂ ಕಲಾವಿದರ ಪರವಾಗಿ ತಮಗೆ ಮನವಿ ಪತ್ರ ಸಲ್ಲಿಸುತ್ತೇವೆ. ತಾವೆಲ್ಲರೂ ಇದಕ್ಕೆ ಗಮನ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡ್ಬೇಕೆಂದು ಶಾಸಕರಲ್ಲಿ, ಸನ್ಮಾನ್ಯ ವಿಜಯಶಂಕರಲ್ಲಿ, ಗುಂಗೆಯವರಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ನಮ್ಮ ಕಲಾವಿದರು ಶಾಸಕರಿಗೆ ಮನವಿ ಪತ್ರ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನೋಡಿ ಸರ್, ಅದೇ ನೋಡ್ರಿ, ಈ ಕಡೆ ಬರ್ರಿ, ಈ ಕಡೆ